ಕರ್ನಾಟಕದವರು ಸಹೃದಯಿಗಳು, ಬೆಂಗಳೂರು ಎಲ್ಲರಿಗೂ ಸ್ವಾಗತಿಸುತ್ತೆ ಎನ್ನುವ ಮಾತಿದೆ. ಆದರೆ ಇದೇ ಮಾತು ಈಗ ಬಾಂಗ್ಲಾದಿಂದ ಅಕ್ರಮವಾಗಿ ಬಂದ ನುಸುಕುಕೋರರಿಗೆ ಬೆಂಗಳೂರು ಸ್ವರ್ಗದಂತಾಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಬಾಂಗ್ಲಾದಿಂದ ಬಂದ ಮೂವರು ಯುವಕರು ಯಾವುದೇ ದಾಖಲೆಗಳಿಲ್ಲದೆ ಬೆಂಗಳೂರಲ್ಲಿ ಆಟೋ ಓಡಿಸ್ತಿರೋದಾಗಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ನಾವು ಯಾವುದೇ ದಾಖಲೆಗಳು ಇಲ್ಲದೆ ಆಟೋ ಓಡಿಸ್ತಾ ಇದ್ದೀವಿ, ಸೆಕ್ಯೂರಿಟಿ ಕೆಲಸ ಮಾಡಿ 8 ರಿಂದ 10 ಸಾವಿರ ದುಡಿಯುತ್ತಿದ್ದೀವಿ, ಬೆಂಗಳೂರಿಗೆ ಬನ್ನಿ ಅಂತ ತಮ್ಮವರಿಗೆ ಆಹ್ವಾನ ನೀಡಿದ್ದಾರೆ. ಯಾವುದೇ ದಾಖಲೆಗಳು ಇಲ್ಲದೆ ಹೇಗೆ ಆಟೋ ಚಾಲನೆ ಮಾಡ್ತಿದ್ದಾರೆ? ಇವರಿಗೆ ಆಟೋ ಕೊಟ್ಟಿದ್ದು ಯಾರು? ಬೆಂಗಳೂರಲ್ಲಿ ಕೇಳೋರು ಯಾರು ಇಲ್ವಾ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ 7 ತಿಂಗಳ ಗರ್ಭಿಣಿ ಮರ್ಯಾದಾ ಹತ್ಯೆ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಅನ್ಯ ಜಾತಿ ಯುವಕನೊಂದಿಗೆ ಮದುವೆ ಆಗಿದ್ದಕ್ಕೆ ಸ್ವಂತ ಮಗಳನ್ನೇ ಹತ್ಯೆ ಮಾಡಿದ್ದಕ್ಕೆ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಜಾತಿ ಕಾರಣಕ್ಕೆ ಕೊಲೆ ಮಾಡಿದ್ದು ಖಂಡನೀಯ, ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಮರ್ಯಾದೆಗೇಡು ಹತ್ಯೆ ಅಂತ ಕಿಡಿಕಾರಿದ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ನೂರಾರು ಜನ ಕ್ಯಾಂಡಲ್ ಹಿಡಿದು ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ರಾಜ್ಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಸೌಮ್ಯಾ ರೆಡ್ಡಿ, ಹುಬ್ಬಳ್ಳಿಯಲ್ಲಿ ನಡೆದ ಹತ್ಯೆ ನಿಜಕ್ಕೂ ಖಂಡನೀಯವಾಗಿದೆ, ಇದನ್ನ ಕಾಂಗ್ರೆಸ್ ಸರ್ಕಾರ ಸಹಿಸೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗ್ತೇವೆ, ಮರ್ಯಾದೆ ಹತ್ಯೆ ನಿಷೇಧ ಕಾನೂನು ಜಾರಿಗೆ ತರುವಂತೆ ಒತ್ತಾಯಿಸ್ತೇವೆ ಅಂತ ತಿಳಿಸಿದ್ರು. ನಮ್ಮ ರಾಜ್ಯದಲ್ಲೇ ಇದು ನಡೆದಿರೋದು ನಿಜವಾಗ್ಲೂ ಬಹಳ ಬೇಸರ ಆಗ್ತಿದೆ. ಒಬ್ಬ 20 ವರ್ಷದ ಒಬ್ಬ ಹೆಣ್ಮಗಳು, ಗರ್ಭಿಣಿ ಮಹಿಳೆ, ಸ್ವಂತ ತಂದೆನೇ ಕೊಂದು ಸಾಯಿಸಿದ್ದಾರೆ ಅಂದರೆ ಮಾನ್ಯ ಹತ್ಯೆ ಆಯ್ತಲ್ಲ, ಹತ್ಯೆ ಆದಾಗ ಅದು ಅವಳು ಪ್ರೀತಿಸಿ ಮದುವೆ ಆಗಿದ್ಲು. ಸೀಮಂತಕ್ಕೆ ಅಂತ ಊರಿಗೆ ಬಂದಾಗ ಹೊಂಚು ಹಾಕಿ ಅವರ ತಂದೆಯಿಂದನೇ ಅವಳು ಸಾವಿಗೀಡಾದ್ಲು. ಸರ್, ಏನಿಲ್ಲ, ಇವತ್ತು ಮಾನ್ಯ ಅವರು ಏನು ತುಂಬು ಗರ್ಭಿಣಿ ಲಿಂಗಾಯತ ಕುಟುಂಬದ ಹೆಣ್ಣು ಮಗಳು ಒಬ್ಬಳು ಹೋಗಿ ಒಬ್ಬ ದಲಿತನನ್ನು ಮದುವೆ ಮಾಡ್ಕೊಂಡಿರೋದು ಒಂದು ತಪ್ಪಿಗೆ 7 ತಿಂಗಳುಗಳ ನಂತರ ಸೀಮಂತಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಹೊಂಚು ಹಾಕಿ ಕೂತಿದ್ದಂತಹ ಒಬ್ಬ ತಂದೆ ಹೋಗಿ ಮಗಳನ್ನು ತುಂಬ ಗರ್ಭಿಣಿ ಅಂತಲೂ ನೋಡ್ದಿರಾ ಇವತ್ತು ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ, ಇವತ್ತು ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ನಡೀತಿದೆ ಅನ್ನೋದೇ ನನಗೆ ತಲೆಬಿಸಿ ಆಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.